ಹೇಳಿದ್ದು ಅತ್ತೆ ತವ ಅರುಣ ನಮ್ಮ ಮಹೇಶನ ಪಿರುತಿ ಮಾಡ್ತಾವನ. ಏನು ಅರುಣ ಇದೆಲ್ಲ? ಅವ್ವ ಅದು ಅದು ಅದೇನಿಲ್ಲ ಕಣವ. ಅದು ರಾಗಗೀಗ ಎಳಿಬೇಡ ಹೇಳೋ ನನ್ನ ಮಗನೇ. ಅದ್ಯಾಕವ್ವ ಹಂಗೆ ಬೈತಿದ್ಯಾ? ಅಂಥದ್ದೇನು ಇಲ್ಲ ಕಣವ, ಸುಮ್ಮನೆ ಹೇಳ್ದ್ವಿ ಅಷ್ಟೇ. ಸುಳ್ಗಿಳೆಲ್ಲ ಬೊಗಳ್ಬೇಡ, ಹೇಳಿದ್ರೆ ಸರಿ ಈಗ, ಇಲ್ಲಾಂದ್ರೆ ನೋಡಮ್ಮಕ್ಕೆ. ಅಂಥದ್ದೆಲ್ಲ ಏನು ಇಲ್ಲ ಕಣಮ್ಮಿ, ನಾನು ಹೇಳ್ತೀನಿ ಇರು. ಯಾಕೆ ಸುಮ್ಕೆ ಕೋಪ ಮಾಡ್ಕತ್ತಿ? ಅಪ್ಪ ಮಗ ಇಬ್ರು ಸೇರ್ಕೊಂಡು ಏನೋ ಮಾಡ್ತಿದ್ದೀರಾ, ನಂಗೆ ಗೊತ್ತಾಗ್ಲೇಬೇಕು ಇವತ್ತು. ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಸರಿ ಇರಲ್ಲ ಅಮ್ಮಕ್ಕೆ. ಏನಮ್ಮಿ ಯಾಕೆ ಹಂಗೆ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದಿ? ಏನು ತಪ್ಪು ಇವಾಗ? ಅವನೇನು ತಪ್ಪು ಮಾಡ್ದ ಹೇಳು? ಏನು ಮಾಡಿಲ್ವೇ ತಪ್ಪು? ನೀವು ಸೇರ್ಕೊಂಡಿದ್ದೀರಲ್ಲ ಜೊತೆಗೆ, ಅದೇನು ಅಂತ ಹೇಳಿದ್ರೆ ಸರಿ ಸುಮ್ಮನೆ. ಅಲ್ಲ ಕಣಮ್ಮಿ, ನಿಜ. ಅವನು ನಿಮ್ಮ ಅಣ್ಣನ ಮಗಳು ಐಶುನ ಪಿರುತಿ ಮಾಡ್ಬಿಟ್ಟವನೆ. ಅದನ್ನ ಯಾರ್ತವೋ ಹೇಳಲಿಲ್ವಲ್ಲ, ನಮ್ಮ ತವೇ ಹೇಳ್ಬಿಟ್ಟ. ಅರುಣ ನೀನು ಹೋಗಪ್ಪ, ನಾನು ಮಾತಾಡ್ತೀನಿ. ಆಯ್ತಪ್ಪ, ನಾನು ಹೋಯ್ತೀನಿ. ನಿಂತ್ಕೊಂಡ್ರೆ ಸರಿ ಈಗ, ಅದೇನು ಅಂತ ಎಲ್ಲ ನನ್ನ ಹತ್ರ ಹೇಳ್ಬಿಟ್ಟು ಹೋದ್ರೆ ಸರಿ, ಇಲ್ಲಾಂದ್ರೆ ನೋಡಮ್ಮಕ್ಕೆ. ಅಮ್ಮಿ, ಅವನು ನಿಮ್ಮ ಅಣ್ಣನ ಮಗಳು ಐಶುನ ಪಿರುತಿ ಮಾಡ್ತಾವನೆ, ಅದು ನಿಜನೇ. ನಾನು ಅದನ್ನೇ ಅವ್ರ ಹತ್ರ ಹೇಳಿದ್ದು. ಏನು ಮಾಡಬಾರ್ದು ತಪ್ಪು ಮಾಡ್ಬಿಟ್ಟು ನಮ್ಮಿ. ಅವಳು ಯಾರು? ನಿಮ್ಮ ಅಣ್ಣನ ಮಗಳೇ ಅಲ್ವೇ? ಏನು ತಪ್ಪದು ಇವಳು? ಯಾರನ್ನ ಗೊತ್ತು ಗುರಿ ಇಲ್ದಿರೋನೇನೋ ನಮ್ಮ ಪಿರುತಿ ಮಾಡೋಣ? ಹೇಳಮ್ಮಿ ನೀನೆ. ಸರಿ ಕಣ್ರಿ, ನೀವಿಷ್ಟೆಲ್ಲ ಗೊತ್ತಿದ್ರು ನಂತವ್ ಏನು ಹೇಳಲೇ ಇಲ್ವಲ್ಲ. ಅಪ್ಪ ಮಗ ಇಬ್ಬರೇನೆ ಲೇವಾದೇವಿ ಮಾಡ್ತಾ ಇದ್ದೀರಲ್ಲ, ಹೆಂಗಿದು? ನನ್ನೇನು ಲೆಕ್ಕಕ್ಕೆ ಇಲ್ವ ಹಂಗಾರೆ? ನಿಂತವು ಹೇಳ್ಬಾರ್ದು ಅಂತ ಏನೂ ಇರಲಿಲ್ಲ ಕಣಮ್ಮಿ. ನೀನು ಯಾವಾಗಲೂ ಹಂಗೆ ಅಂತಿದ್ದಲ್ಲ, ಸಂಬಂಧದಾಗ ಏಣ್ಬೇಡ ಅಂತ. ಅದಕ್ಕೆ ಇನ್ನೊಂದು 2 ದಿವಸ ಹೋಗ್ಲಿ ಆಮೇಲೆ ಹೇಳುವ ಅಂತ ಅನ್ಕೊಂಡಿದ್ದು. ಅಷ್ಟಾಗೆ ಹಿಂಗೆ ವಿಷಯ ಗೊತ್ತಾಗೋಯ್ತು ಅಷ್ಟೇ. ಅದೇ ಕಣ್ರಿ ನಾನು ಕೇಳ್ತಿರೋದು, 3ನೇವರಿಂದ ನಂಗೆ ವಿಷಯ ಗೊತ್ತಾಗಬೇಕೆ? ದಿನ ಮನೆಗೆ ಬಿದ್ದಿರ್ತಿದ್ರಲ್ಲ, ಹೇಳಕ್ಕಾಗ್ತಿರ್ಲಿಲ್ವೇ? ಈಗ ಆಯ್ತು, ತಪ್ಪಾಗೋಯ್ತು ಬಿಡು. ಅದನ್ನೇ ಯಾಕೆ ರಬ್ಬರ್ ಹೇಳ್ದಂಗೆ ಹೇಳ್ತೀಯಲ್ಲ. ಈಗ ಏನು ಮಾಡೋಣ ಹೇಳು? ಅಯ್ಯೋ ದೊರೆ, ಈಗ ಯಾಕೆ ನಾನು ಕೇಳ್ತಿದ್ದೀರಿ? ಅಪ್ಪ ಮಗ ಇಬ್ಬರೇ ಮಾಡ್ಕೊಳ್ರಿ, ಹೋಗಿ ನೀವೇ ತಾಲಿನೂ ಕಟ್ಟಿಸ್ಕೊಂಡು ಬಂದ್ಬಿಡ್ರಿ, ಸರೋಯ್ತದೆ. ನನ್ನ ಯಾಕೆ ಕೇಳಿರಿ? ಅವ ತಪ್ಪಾಗೋಯ್ತು ಕಣವ, ಕ್ಷಮಿಸ್ಬಿಡವ. ನಂಗೆಲ್ಲ ಬೈಬೇಡ, ಏನು ಅಂತ ಹೇಳುವ. ನಿಮ್ಮಪ್ಪ ಅವನಲ್ಲ ಬಿಡ್ಲಾ, ನನ್ನ ಯಾಕೆ ಕೇಳಿಯ ನೀನು? ಹೋಗ್ಲಿ ಬಿಡವಿ, ಅಮ್ಮಗಿನ ಮ್ಯಾಗ ಯಾಕೆ ಕೋಪ ಮಾಡ್ಕೈತಿ? ಅದೇನು ಅಂತ ಹೇಳವ. ಮಾಡೋದಿನ್ನೇನದೆ, ಒಂದು ಒಳ್ಳೆ ದಿನ ನೋಡಿ ಅಣ್ಣ ಎಂತವ ಏನು ಕೇಳ್ಬಿಡುವ, ಬೇಗ ಮದುವೆ ಮಾಡ್ಬಿಡುವ ಬಿಡಿ. ಏನಮ್ಮಿ ಅಂದೆ? ಯಾಕ್ರಿ ಕೇಳಿಸ್ಲಿಲ್ವೇ? ಕಿವಿಯಾಗೆ ಗುಗ್ಗೆ ಗಿಗ್ಗೆ ಜಾಸ್ತಿ ಆಗದೇನು? ಸಂಬಂಧದಾಗ ಎಣ್ಣೆ ಬೇಡ ಅಂತಿದ್ದೆ, ಈಗ ಸಡನ್ ಆಗಿ ಹಿಂಗೆ ಅಂದ್ಬಿಟ್ಟಲ್ಲಮ್ಮಿ, ಅದಕ್ಕೆ. ರೀ, ನಿಮ್ಗೇನು ಅನ್ನಿಸ್ತದೆ? ನಮ್ಮ ಮೈಸು ನಮ್ಮ ಮನೆಗೆ ಚೆನ್ನಾಗಿ ಹೋಗ್ತಾಳೆ ಅನ್ನಿಸ್ತದ? ನಮ್ಮ ಮನೆಗೆ ತಕ್ಸೋಸೆ ಆಯ್ತಾಳ? ಅನ್ನಿಸ್ತಾ ಏನಮ್ಮಿ, ನಿನ್ನ ಹಂಗೆ ಅವಳು. ನಿನ್ನ ನೋಡಿದ್ಮೇಲೆ ಅವಳು ನೋಡಂಗೆ ಇಲ್ಲ. ನೋಡ್ಕೊ, ನಮ್ಮ ಮನೆಗೆ ಸೊಸೆ ಆಗಿ ಬಂದ್ಮ್ಯಾಕೆ ನಮ್ಮ ಮಗಳು ಥರ ಆಗ್ಬಿಡ್ತಾಳೆ. ಆ ನಂಬಿಕೆ ನಂಗೆ ಅದಮ್ಮಿ. ಮತ್ತೆ ಬಿಡ್ರಿ, ನಿಮಗೆ ಆ ನಂಬಿಕೆ ಇದ್ರೆ ಸಾಕು. ಅವಳೇ ನಮ್ಮನೆ ಸೊಸೆ. ನೆನ್ನೆ ಆ ಗಂಗಕ್ಕನ್ನು ನೋಡಿದ್ಮ್ಯಾಕೆ ನಂಗೂ ಬುದ್ಧಿ ಬಂದದೆ ವಸಿ. ಅಮ್ಮ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಕೊಡಮ್ಮ. ಈ ವಿಷಯ ನೈಶಿಗೆ ಹೇಳ್ತೀನಿ. ಮಗ ಸಾನೇ ಖುಷಿ ಆಗವನಿ ಅಲ್ವೇನ್ರಿ? ಖುಷಿ ಆಗಿಲ್ವೇ? ನೀನು ಒಪ್ಕೊಬಿಟ್ಟಲ್ಲ, ಸಾಕು ಬಿಡಮ್ಮಿ. ಆದ್ರೆ ನಾಳೆ ಅತ್ತೆಗೇನಾದ್ರೂ ವಿಷಯ ಗೊತ್ತಾದ್ರೆ ಏನಂತಾರೋ ಏನು ಮಾಡ್ತಾರೋ. ಈಗಲೇ ನಾನು ಮಾಡದೇ ಇರೋ ತಪ್ಪನ್ನೆಲ್ಲ ನನ್ನ ಮೇಲೆ ಒರೆಸವ್ರೆ. ಇನ್ನು ಈ ವಿಷಯನೂ ಗೊತ್ತಾಗ್ಬಿಟ್ರೆ ನನ್ನ ಮ್ಯಾಗ ಇನ್ನೂ ಕತಿ ಮಸಿತಾರೇನೋ. ಅದೆಲ್ಲ ನಾನು ನೋಡ್ಕೊತೀನಿ. ಈಗ ನೀನು ಒಪ್ಕೊಂಡಲ್ಲ, ಅಷ್ಟು ಸಾಕು ನನಗೆ. ಬಿಡಮ್ಮಿ, ತಲೆ ಕೆಡ್ಸ್ಕೊಬಿಡ. ಅದೆಲ್ಲ ಇದ್ದಿದ್ದೇನೆ, ಖುಷಿಯಾಗಿರು. ಈಗ ವಿಷಯ ಗೊತ್ತಾಯ್ತಲ್ವೇ? ಅಣ್ಣ ಇವನ್ ಮನೆ ಯಾವಾಗ ಹೋಗನ್ರಿ? ಹಂಗಾದ್ರೆ ಯಾವಾಗ ಹೋಗಿ ಏನು ಕೇಳುಮ? ಓಹೋ, ಆಗ್ಲೂ ಅರ್ಜೆಂಟ್ ನೋಡಪ್ಪ. ಇಷ್ಟು ದಿವಸದಿಂದ ಬೇಡ ಅಂತಿದ್ದೆ, ಈಗೇನು ಇಷ್ಟೊಂದು ಹತ್ರ ಮಾಡ್ತಿದ್ದಿ? ಸುಮ್ಮನೆ ಬೇಗ ಮದುವೆ ಮಾಡುಮ ಅಂತ. ಇನ್ನೂ ಬಿಟ್ಕೊಂಡೇ ಇದ್ರೆ ಅವ್ರದ್ದು ಇವ್ರದ್ದು ಗೋಳ್ಗಳು ಕೇಳೋಕ್ಕಾಗಲ್ಲ. ಸರಿ ಕಣಮಿ, ಒಂದು ಒಳ್ಳೆ ದಿನ ನೋಡ್ಕೊಂಡು ಇಷ್ಟರಲ್ಲಿ ಹೋಗಿ ಬರೋಣ. ಒಂದಪ್ಪ ಹೋಗಿ ನಿಮ್ಮ ಅಣ್ಣ ಇವನ್ ಕಿವಿಗೆ ಹಾಕೋಣ ವಿಷಯನ, ನೋಡೋಣ ಅವ್ರ ಮನ್ಸಾಗ ಏನದು, ಏನು ಹೇಳ್ತಾರೋ ಅಂತ. ಆಯ್ತೇ? ನೀವು ಹೇಳಿದ್ಕೆ ಅಣ್ಣಯ್ಯ ಯೋನು ಹೇಳ್ದೆ ಒಪ್ಕತನ್ಕಂತ ತಗೊಳ್ರಿ. ನೀವು ಹೇಳಿದ ಮ್ಯಾಕ್ ಇಲ್ಲ ಅಂದನ, ಒಪ್ಪಂಡೆ ಒಪ್ಪತ್ತಾನೆ. ಹೌದು, ಅದು ಬ್ಯಾರ ವಿಷಯ, ಇದು ಮಗಳು ವಿಷಯ ಕಣಮ್ಮಿ. ನೋಡೋಣ ಬಾ.
ಏನಂತಾನೆ? ನಮ್ಮ ಅಣ್ಣಯ್ಯನಿಗೂ ಅರುಣನ್ ಕಂಡ್ರೆ ಆಸೆ ಕಂಡ್ರಿ, ಒಪ್ಕೋತಾನೆ. ಅದ್ರ ಮೇಲಾಗಿ ತಂಗಿ ಮನೆಗಲ್ವೇ ಇಲ್ಲ ಅಂತಾನೆ. ಒಳ್ಳೇದೇ ಆಗಲಿ ಬಿಡಮ್ಮಿ, ನಮ್ಮ ಮಗ ಚೆಂದಾಗಿದ್ರೆ ಸಾಕು ನಮಗೆ. ಹಲೋ 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 ಐಶು, ಕೇಳಿಸ್ತಿದ್ಯಾ? ಹೇಳು ಮಾವ, ಕೇಳಿಸ್ತಿದೆ. ಐಶು, ನಿಮ್ಗೊಂದು ಗುಡ್ ನ್ಯೂಸ್. ಅಮ್ಮನು ನಮ್ಮ ಮದುವೆಗೆ ಒಪ್ಕೊಬಿಟ್ರು ಏನ್ ಇವತ್ತು. ಮಾವ, ಏನ್ ಹೇಳ್ದೆ? ಅತ್ತೆ ಇಷ್ಟರಲ್ಲಿ ನಿಮ್ಮ ಮನೆಗೆ ಒಪ್ಕೊಂಡ್ಬಿಟ್ರಾ? ಬಂದು ನಿಮ್ಮ ಅಪ್ಪ ಅಂತ ಇದಂತೂ ನಿಜಕ್ಕೂ ಮಾತಾಡ್ತಾರಂತೆ. ಗುಡ್ ನ್ಯೂಸ್. ಅವನು ಅಪ್ಪನು ಬರ್ತಾರಂತೆ ನಿಮ್ಮ ಮನೆಗೆ. ಅದ್ ಹೇಗ್ ಮಾವ ಒಪ್ಕೊಂಡ್ಬಿಟ್ರು ಅತ್ತೆ? ಶೋಭಾ ನಿನ್ನಿಂದ ವಿಷಯ ತಿಳ್ಕೊಂಡಿದ್ಲಲ್ವಾ, ಮನೇಲಿ ಹೋಗಿ ಹೇಳಿದಾಳೆ ಅನ್ಸುತ್ತೆ. ಒಳ್ಳೇದೇ ಆಯ್ತು. ಅಜ್ಜಿನೂ ಅತ್ತೆ ಇಬ್ರು ಬಂದಿದ್ರು ಇವತ್ತು ಮನೆಗೆ, ಮತ್ತೆ ಜಗಳ ಸರಿ ಮಾಡಕ್ಕೆ. ಮಾವ, ನಾಳೆ ಅವಾಗಲೇ ಸಿಗ್ತೀನಿ. ಅಮ್ಮಂಗೂ ವಿಷಯ ಗೊತ್ತಾಯ್ತು. ಬಾಯ್, ಗುಡ್ ನೈಟ್. ಸರಿ, ನಾಳೆ ಸಿಗ್ತೀನಿ, ಬಾಯ್. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.